ಅನೈತಿಕ ಸಂಬಂಧಕ್ಕೆ ಬೇಸತ್ತು ಪತಿ ಕಾಲನ್ನ ಮುರಿಸಿದಾಳೆ ಪತ್ನಿ. ಪತಿಯ ಅನೈತಿಕ ಸಂಬಂಧದಿಂದ ಬೇಸತ್ತು ಪತ್ನಿ ಇಲ್ಲಿ ಪತಿಯ ಕಾಲನ್ನ ಮುರಿಸಿರೋದು. ಸುಪಾರಿ ಕೊಟ್ಟು ಪತಿ ಕಾಲು ಮುರಿಸಿದ ಪತ್ನಿ ಉಮಾದೇವಿ. ಕಲಬುರಗಿ ನಗರದ ಅತ್ತರ ಕಾಂಪೌಂಡ್ ಬಳಿ ನಡೆದಿರುವಂತಹ ಘಟನೆ ಇದು. ಪರಸ್ತ್ರೀ ಜೊತೆಗೆ ಪತಿ ವೆಂಕಟೇಶ್ ಸಲುಗೆಯಿಂದ ಇದ್ನಂತೆ. ವೆಂಕಟೇಶ್ನ ಈ ನಡೆಯಿಂದ ಪತ್ನಿ ಉಮಾದೇವಿ ಕೋಪಗೊಂಡಿದ್ಲು. ಅನೇಕ ಬಾರಿ ಇದೇ ವಿಚಾರವಾಗಿ ಪತಿ ಪತ್ನಿಯ ನಡುವೆ ಜಗಳ ಆಗ್ತಾನೆ ಇತ್ತು. ಆದರೂ ಕೂಡ ಪರಸ್ತ್ರೀ ಸ್ನೇಹವನ್ನ ಬಿಟ್ಟಿರಲಿಲ್ಲ ಪತಿ ವೆಂಕಟೇಶ್. ಹೀಗಾಗಿ ಸುಪಾರಿ ಕೊಟ್ಟು ಪತಿಯ ಎರಡೂ ಕಾಲುಗಳನ್ನ ಕೂಡ ಮುರಿಸಿದಾಳೆ. ಎರಡೂ ಕಾಲು ಮುರಿದ್ರೆ ತನ್ನ ಗಂಡ ತನ್ನ ಮನೆಯಲ್ಲೇ ಇರ್ತಾನೆ ಅನ್ನೋ ಕಾರಣ 5 ಲಕ್ಷ ರೂಪಾಯಿಗೆ ಸುಪಾರಿಯನ್ನ ಕೊಟ್ಟಿದ್ಲು ಪತ್ನಿ ಉಮಾದೇವಿ. ಆಕೆಯ ಫೋಟೋವನ್ನ ನೋಡ್ತಾ ಇದ್ದೀರಿ. ಇನ್ನು ಆರೋಪಿಗಳು ಸುಪಾರಿಯನ್ನ ಪಡೆದವರು ಪತಿ ವೆಂಕಟೇಶ್. ಸ್ವಲ್ಪ 60 ವಯಸ್ಸಾದ್ಮೇಲೆ ಮನುಷ್ಯ ಕರ್ಮಗಳು ಬರ್ತಾವ. ಕರ್ಮ ಇದಕ್ಕೆ ಜನ್ಮದ ನಾವೇನು ಟಾಪ್ ಮಾಡಿದ್ದೆವು ಆ ದೇವರು ಮಾಡ್ಯಾರ. ಅವರು ಇವರು ಮಾಡ್ಯಾರ ಅಂತ ಹೆಂಗೆ ಹೇಳಿ ಯಾರಿಗೂ ಪುನಃ ಹೇಳಂಗಿಲ್ಲ. ಅವೆಲ್ಲ ಚಲೋನೇ ಬಂದೀವಿ. ಮತ್ತೆ ನಾಯ್ತಿನ ಯಾಕಡೆ ಸುತ್ತಿನೋ ಒಂದು 8 ವರ್ಷ ಜೀವನ, 70 ವರ್ಷದ ಜೀವನ ಮನುಷ್ಯನ. ಸಾಯ್ತೀವೋ ಯಾವಾಗ ಬಿಡ್ತೀವಿ ಸಾಯದೆ ಅದ. ಅದಕ್ಕೆ ಮೊದಲೇ ಬೇಡಷ್ಟು ಈಗ ನನ್ನ ಮುರಿದ ಕಾಲು ಮತ್ತೆ ಜೋಡಿಸ್ಕೊಳ್ತಾವ ಬರೀ ಹೇಳ್ರಿ ಸರ್. ಆಗಲ್ಲ ಅದು ಏನೋ ನಮ್ಮ ಟೈಮ್ ಗಳಿಗೆ ಖರಾಬ್ ಇತ್ತು ಅಂತ ಆಯ್ತು. ಅದಕ್ಕೆ ಹೆಚ್ಚಿಗೆ ನಾ ಏನು ಹೇಳಿ ಕೆಲವೊಂದು ಇದ್ರಾಗ ಘಟನೆಗಳು ಬೇರೆ ಬೇರೆ ಏನೋ ಇರ್ತಾವ. ಏನೋ ಇಷ್ಟೇ ಭಗವಂತನ ಇಚ್ಛೆ ಅಂತೇನೆ ಏನೋ ಓದಿಲ್ಲ. ಯಾರ್ಯಾರು ಅವ್ರು ಏನೋ ಒಂದು ಮಾಡ್ಲಿಕ್ಕೆ ಹೋಗಿ ಅದು ಕಾಲ ಮುರಿಲಿಕ್ಕೆ ಹೋಗಿ ಅದೇನೋ ಆಗ್ಯದ.